ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗುರು ನಿಮ್ಗೆ ಗೊತ್ತಿರೋಕೆ ಇವತ್ತು ಪಾಕಿಸ್ತಾನ್ ವರ್ಸಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA ಮ್ಯಾಚ್ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ ಗುರು USA ಅವರು ಸೋತಿದ್ದಾರೆ, ಪಾಕಿಸ್ತಾನದವರು ಒಂಥರ ಕಂಫರ್ಟೇಬಲ್ ಆಗಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು 2024 ವರ್ಲ್ಡ್ ಕಪ್ ಅಲ್ಲಿ ಅದಾಗಿರೋ ಮ್ಯಾಜಿಕ್ ಆಗತ್ತಾ ಅಂತ ತುಂಬಾ ಕಾಯ್ತಾ ಇದೆ ಗುರು. ಆದ್ರೆ ಅಂತ ಮ್ಯಾಜಿಕ್ ಏನು ಆಗ್ಲಿಲ್ಲ, ಪಾಕಿಸ್ತಾನದವರೇ ಗೆದ್ಬಿಟ್ರು. ಈ ಮ್ಯಾಚ್ ಏನಾದ್ರೂ ಗುರು ಪಾಕಿಸ್ತಾನದವ್ರು ಸೋತಿದ್ರೆ ಹೆಂಗಿರ್ತಿತ್ ಗುರು. ಸೀದಾ ಈ ಅಪ್ಪ ಸೂಪರ್ 8 ಕ್ವಾಲಿಫೈ ಆಗದೆ ಹೋಗಿದ್ರೆ ಮಜಾ ಬರ್ತಿತ್ತು. ಯಾರಾದ್ರೆ ಆ ಟೀಮ್ ನ ಹೇಟ್ ಮಾಡ್ತಿಲ್ಲ ಸರ್, ಎಲ್ಲ ಸುಮ್ನೆ ಹೇಳ್ದೆ ಅಷ್ಟೇ. ಅವ್ರು ಬಂದು ನಮ್ಗೇನ್ ಬೇಜಾರಿಲ್ಲ ಗುರು. ನಾವ್ ನಮ್ಮ ಮೇಲೆ ಫೋಕಸ್ ಮಾಡ್ತೀವಿ. ಅಪೋನೆಂಟ್ ಏನಾದ್ರು ಮಾಡ್ಕೊಂಡು ಹೋಯ್ತಾ ಇರ್ಲಿ, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ಬೇಕು, ಅವಾಗ್ಲೇ ಬೆಳೆಯಕ್ಕಾಗೋದು. ಗುರು ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ಗುರು ಪಾಕಿಸ್ತಾನದ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡ್ತಾರೆ ಗುರು. ಸಾಯಂ ಹಾಹುಬ್ ಮತ್ತೆ ಶಬೀಬ್ ಜಾದಾ ಫರ್ಹಾನ್ ಅವರು ಒಂದ್ ರೇಂಜ್ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಗುರು. 54 ರನ್ ಬರತ್ತೆ, ಒಳ್ಳೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್. ವಿಕೆಟ್ ತೆಗಿಯೋದೆ ಗುರು ಇವರು ಸ್ಯಾನ್ ವ್ಯಾನ್ ಶಡಾಲ್ಬಕ್. ಮೊದಲನೇ ಬಾಲ್ ಅಲ್ಲಿ ಒಂದು ವಿಕೆಟ್ ತೆಗಿತಾರೆ ಆ ಓವರ್ ನ, ಮತ್ತೆ ಲಾಸ್ಟ್ ಬಾಲ್ ಅಲ್ಲಿ ಒಂದು ವಿಕೆಟ್ ನ ತೆಗಿತಾರೆ ನಮ್ ಶಡನ್ ವಾನ್ ಶನ್ವಕ್ ಅವರು. ಆ ಓವರ್ ಅಲ್ಲಿ ಇವರು ಸಯಂ ಆಯೋಬ್ ಮತ್ತೆ ಸಲ್ಮಾನ್ ಅಲಿ ಹಾಗ ಅವ್ರದ್ದು ವಿಕೆಟ್ ನ ತೆಗಿತಾರೆ ನಮ್ಮ ಶಾಡಿ ವಾನ್ ಶಾಂಗುಕ್ ಅವರು. ಗುರು ಆಮೇಲೆ ಫರ್ಹಾನ್ ಮತ್ತೆ ಬಾಬರ್ ಅಜಮ್ ಅವ್ರ ಒಂಥರ ಚೆನ್ನಾಗಿ ಆಡ್ತಾರೆ ಗುರು. ಬಾಬರ್ ಅಜಮ್ ಅವ್ರ ಒಂಥರ ರನ್ ನೋಡಿಯಕ್ಕೆ ಪರದಾಡ್ತಿರ್ತಾರೆ. ಏನ್ ಗುರು ಆಡ್ತವ್ರೆ ಇವ್ರು ಅಂತ ಅನ್ಕೋಬಿಟ್ಟಿದ್ದೆ. ಕೊನೆಯಲ್ಲಿ ನಮ್ಮ ಹರ್ಮೀತ್ ಸಿಂಗ್ ಓವರ್ ಅಲ್ಲಿ ಏನೋ ಹೊಡೆದ್ ಬಿಡ್ತಾರೆ ಗುರು, ಒಂದ್ 6-4 ಎಲ್ಲ ಕನ್ಸಿಸ್ಟೆಂಟ್ ಆಗಿ. ಅವಾಗ ಒಂದ್ ರೇಂಜ್ ಸ್ಟ್ರೈಕ್ ರೇಟ್ ಇನ್ಕ್ರೀಸ್ ಆಗತ್ತೆ, 143 ಹೋಗುತ್ತೆ. ಸಖತ್ ಕಡಿಮೆನೆ ಇತ್ತು ಗುರು. ನೆಕ್ಸ್ಟ್ ಮ್ಯಾಚ್ ಏನ್ ಆಡ್ಸಲ್ವಾ, ಸುಮ್ನೆ ಕೂರಿಸ್ತಾರೆ. ಇವ್ರ ಬದಲು ಫಕ್ಕರ್ ಜಮಾನ್ ಅವ್ರನ್ನೇ ಆಡಿಸ್ಬೋದಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ ಗುರು, ನಾನ್ ಪ್ರೂವ್ ಮಾಡ್ಕೋತೀನಿ. ಬಾಬರ್ ಅಜಮ್ ಅವ್ರ ಅದೊಂದು 4 ಹೊಡೆದ್ಮೇಲೆ ಅವ್ರು ಆಡ್ತಿದ್ದು ಪೇಸು ಕಾನ್ಫಿಡೆನ್ಸ್ ಲೆಕ್ಕದಲ್ಲೇ ನೋಡ್ತಿದ್ದಾಗ ಏನೋ ಒಂಚೂರು ಚೇಂಜ್ ಆಗಿದೆ ಅಂತ ನನಗೆ ಕಾಣ್ತಾ ಇತ್ತು ಗುರು. ಆಮೇಲೆ ನಮ್ಮ ಇವರು ಫರ್ಹಾನ್ ಅವರು ಒಂದ್ ರೇಂಜ್ ಸಖತ್ ಇನ್ನಿಂಗ್ಸ್ ಆಡಿದ್ರು ಗುರು. ಒಳ್ಳೆ ಕನೆಕ್ಟಿಂಗ್ ಇದೆ, ಸ್ಪಿನ್ನಿಂಗ್ ಸಖತ್ತಾಗಿ ಆಡ್ತಾರೆ ಗುರು ನಮ್ಮ ಫರ್ಹಾನ್ ಅವರು. 41 ಬಾಲ್ 73 ರನ್ ನೋಡಿ ಗುರು. ಅದ್ರಲ್ಲಿ 6 4 ಮತ್ತೆ 5 ಸಿಕ್ಸರ್ ಸಹ ಇದೆ. ಅತ್ಯುತ್ತಮ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 178.05 ಇದೆ. ಆಮೇಲೆ ಗುರು ಮೊಹಮ್ಮದ್ ನವಾಜ್ ಅವ್ರು ಸ್ಟ್ರಗಲ್ ಮಾಡ್ತಾರೆ. ಶಾದಾಬ್ ಖಾನ್ ಅವ್ರದ್ದು ಒಂದು ಕ್ವಿಕ್ ಕ್ಯಾಮಿಯೋ ಹೆಲ್ಪ್ ಮಾಡ್ತಾರೆ ಗುರು 190 ರೀಚ್ ಮಾಡಕ್. ನಮ್ಮ ಬಾಬರ್ ಅಜಮ್ ಮತ್ತೆ ಫರ್ಹಾನ್ ಅವ್ರು ಆಡ್ತಿದ್ದ 200+ ಅಂತ ಎಲ್ಲ ಅನ್ಕೋಬಿಟ್ಟಿದೆ. ಬಟ್ ಅವರೆಲ್ಲ ಔಟ್ ಆದ್ಮೇಲೆ ಒಂಚೂರು ಡಿಲೇ ಆಗಿತ್ತು. ಅದನ್ನ ನಮ್ಮ ಶಾದಾಬ್ ಖಾನ್ ಅವರು ಒಂಚೂರು ಮೇಲೆ ಎತ್ತುತ್ತಾರೆ. ಆಮೇಲೆ ಅಶ್ರಫ್ ಅವ್ರು ಏನು ಆಡಲ್ಲ, ಮತ್ತೆ ಉಸ್ಮಾನ್ ಖಾನ್ ಅವರು ಏನು ಆಡಲ್ಲ. ಶೈನ್ ಅಫ್ರಿದಿ ಅವ್ರು ಒಂದು 6 ಹೊಡಿತಾರೆ ಅಷ್ಟೇ ಗುರು. ಇನ್ನು ಅಬ್ರಾರ್ ಅಹಮದ್ ಅವ್ರು ಏನಿಲ್ಲ, ಕೊನೆಯಲ್ಲಿ ಬರ್ತಾರೆ, ಡಕ್ಔಟ್ ಆಗ್ತಾರೆ. ಜಹಂಗೀರ್ ಅವರು ಡಕ್ಔಟ್ ನ ಮಾಡ್ತಾರೆ. ಇವರು ಪಾಕಿಸ್ತಾನ ಅಂಡರ್-19 ಗೆ ಆಡಿದ್ರಂತ ಇವಾಗ USA ಗೆ ಆಡ್ತಾ ಇದಾರೆ ಗುರು. ನನ್ ಪ್ರಕಾರ ಇಲ್ಲಿದ್ದ ಹೋಗಿರೋರು USA ಕ್ರಿಕೆಟ್ ಆಡೋರು ಅಷ್ಟು ಬೆಳೆಯಲ್ಲ ಗುರು. ಇಂಡಿಯನ್ ಪ್ಲೇಯರ್ಸ್ ಇದಾರೆ, ಪಾಕಿಸ್ತಾನ್ ಪ್ಲೇಯರ್ಸ್ ಇದಾರೆ. ಈ ತರ ಆದ್ರೆ USA ಅಲ್ಲಿ ಕ್ರಿಕೆಟ್ ಬೆಳೆಯಲ್ಲ. ಯಾವಾಗ ಅಲ್ಲಿ ಸ್ವಲ್ಪ ಮೂಲ ಇರತ್ತಲ್ಲ ಗುರು, ಅವರು ಅದನ್ನ ಆಡ್ದಾಗ್ಲೇ ಕ್ರಿಕೆಟ್ ಬೆಳೆಯೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಹೊಡಿರಿ ಕಾಮೆಂಟ್. ಇವತ್ತು ಗುರು ಇವ್ರ ಕಡೆ ನಮ್ಮ ಶಡಲ್ ವಾನ್ ಶನ್ವಿಕ್ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರೆ 4 ವಿಕೆಟ್ ಗುರು. ಇಂಡಿಯಾ ಮೇಲೆ 4 ವಿಕೆಟ್, ಪಾಕಿಸ್ತಾನ ಮೇಲೆ 4 ವಿಕೆಟ್. ನೇತ್ರಾವೆಲ್ಕರ್ ಅವರೊಂದು, ಮತ್ತೆ ಮೋಶಿನ್ ಅವ್ರ ಒಂದು ವಿಕೆಟ್, ಮತ್ತೆ ಹರ್ಮನ್ಪ್ರೀತ್ ಸಿಂಗ್ ಅವ್ರ ಒಂದು ವಿಕೆಟ್ ನೆಲ್ಲ ತಗೊಂಡಿದ್ದಾರೆ ಗುರು. ಇವಾಗ ನಮ್ಮ USA ಅವ್ರದ್ದು ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ ಗುರು, ಚೇಸ್ ಬಗ್ಗೆ ಸ್ಟಾರ್ಟಿಂಗ್ ಗುರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬರತ್ತೆ ಸರ್. 42 ರನ್ ಬರತ್ತೆ ನಮ್ಮ ಗೌಸ್ ಮತ್ತೆ ಜಹಾಂಗೀರ್ ನಡುವೆ. ಜಹಾಂಗೀರ್ ಅಂದ್ರೆ ಗುರು ನಮ್ಗೆ ಮುಸ್ಲಿಂ ರಾಜ ಇದ್ನಲ್ಲ ಗುರು, ಹಿಸ್ಟ್ರಿಲೆಲ್ಲ ಓದಿರ್ತಿರಲ್ಲ, ಜಹಾಂಗೀರು ಬಾಬರು ಅವ್ರೆಲ್ಲ ಓದಿರ್ತೀರ ನೀವು. ಆ ಜಹಾಂಗೀರ್ ನೆನಪಾಗ್ತಾರೆ. ಇವರು 49 ರನ್ ಸಖತ್ತಾಗಿ ಆಡ್ತಾರೆ ಗುರು ಜಹಾಂಗೀರು. ಬಟ್ ಕ್ಯಾಪ್ಟನ್ ಮುನಾಫ್ ಪಟೇಲ್ ಅವ್ರ ಏನು ಆಡಲ್ಲ. ಗೌಸ್ ಅವ್ರ ಒಂದ್ 13 ರನ್ ನೋಡೋದು ಔಟ್ ಆಗ್ತಾರೆ. ಮಿಲಂತ್ ಕುಮಾರ್ ಅವ್ರ ಒಂದ್ 29 ರನ್. ಉಸ್ಮಾನ್ ತಾರಿಕ್ ಅವ್ರ ಬೌಲಿಂಗ್ ಆಕ್ಷನ್ ಹಂಗ್ಯಾಕೋ ಒಂಥರ ವಿಚಿತ್ರ ಅಂತ ಅನಿಸ್ತು. ಅದ್ ಪಾಸ್ ಮಾಡೋದ್ ಲೀಗ್ ಅಲ್ಲ, ಇಲ್ಲಿಗಲ್ಲ, ಬಟ್ ಅದ್ ಲೀಗಲ್ ಅಂತಾನೆ ಅನ್ಸತ್ತೆ. ಇದು ಕ್ಯಾಮರಾನ್ ಗ್ರೀನ್ ಅವರು ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದ್ದ ಆ ಮ್ಯಾಚ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ ನ ಮಾಡ್ತಾರೆ. ಬಟ್ ಏನ ICC ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಿಜಾನೇ ಅಂತ ಅನ್ಸತ್ತೆ ಗುರು. ಇವರು ಶುಭಂ ರಜಾನೆ ಗುರು, ಒಂದ್ ರೇಂಜ್ಗೆ ಇಷ್ಟ ಹತ್ರ ಬರ್ತಾರೆ. 32 ರನ್ ಇಂದ ಸೋತಿದಾರಲ್ವಾ ಗುರು USA. ನಾನು ತುಂಬಾ ರನ್ ಇಂದ ಸೋಲ್ತಾರೆ ಅನ್ಕೋಬಿಟ್ಟಿದೆ. ಬಟ್ ಇವರು ಶಹೀನ್ ಶಾ ಅಫ್ರಿದಿ ಅವ್ರಿಗೆ 18ನೇ ಓವರ್ ಅತ್ಯುತ್ತಮವಾಗಿ ಹೊಡಿತಾರೆ ಗುರು. ಸಿಕ್ಸರ್ಸ್ ಗಳನ್ನ ಮೊದಲನೇ ಬಾಲ್ 6 ಮತ್ತೆ 2ನೇ ಬಾಲ್ 6 ಕಂಟಿನ್ಯೂಸ್ ಆಗಿ ಬರುತ್ತೆ. ಆ ಓವರ್ ಅಲ್ಲೂ ಸಹ ಸಖತ್ ರನ್ ಬರುತ್ತೆ. ಬಟ್ ಇವರು ಸಂಜಯ್ ಕೃಷ್ಣಮೂರ್ತಿ ಅವರು ಸಹ ಏನು ಆಡಕ್ ಆಗಲ್ಲ. ಇವ್ರು ಕರ್ನಾಟಕ
ಮೂಲದವ್ರಂತೆ ಹರ್ಪ್ರೀತ್ ಸಿಂಗ್ ಅವರು ಒಂದ್ 6 ರನ್ ಹೊಡಿತಾರ ಗುರು, ಇನ್ನೇನು ಅಷ್ಟು ಯಾರ್ದು ಕಾಂಟ್ರಿಬ್ಯೂಷನ್ ಬರಲ್ಲ. ಮೋಜಿನ್ ಆಲ್ ಡಕ್ಔಟ್, ಶಟಲ್ ವ್ಯಾಕ್, ಅದಿಲ್ ಅವ್ರ ಇಬ್ರು 1 ರನ್ ಹೊಡೆದಿದ್ದಾರೆ 2 ಬಾಲ್ಗೆ, ಅಷ್ಟೇ ಗುರು, ಇನ್ನೇನ್ ಕಾಂಟ್ರಿಬ್ಯೂಷನ್ ಬರಲ್ಲ. ಈ ಒಂದು ಮ್ಯಾಚ್ ನ ಪಾಕಿಸ್ತಾನ್ ಗೆದ್ದಿದ್ದಾರೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ನಿಮ್ ಕಮೆಂಟ್ ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ದಯವಿಟ್ಟು ಹೊಡೀರಿ ಕಮೆಂಟ್ ನ, ಮಾಡ್ರಿ ಲೈಕ್ ನ. ಜೈ ಹಿಂದ್, ವಂದೇ ಮಾತರಂ.